ಅದನ್ನು ಪೂರ್ತಿ ಆಲೋಚನೆ ಮಾಡಬೇಕು. ಸಮಾಜದಲ್ಲಿ ಲಿಂಗಾಯತ ಮುಖಂಡರಂದ್ರೆ ಯಡಿಯೂರಪ್ಪನವ್ರನ್ನ ಇಷ್ಟಪಡಬೇಕು ಅಥವಾ ಯತ್ನಾಳವ್ರನ್ನ ಇಷ್ಟಪಡಬೇಕು? ನೋಡಿ, ಯಡಿಯೂರಪ್ಪರಿಗೆ ಒಂದು ಸಂದರ್ಭ ಇತ್ತು, ನಮ್ಮ ಜನ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ, ಸಹಕಾರ ಕೊಟ್ಟಿರು, ಬೆಳೆಸ್ಯಾರೆ. ಮತ್ತೊಬ್ಬರು ಅವಕಾಶ ಕೊಡಬೇಕಿರುವಂಥದ್ದು ಜನರ ಅಪೇಕ್ಷೆ. ಉತ್ತರ ಕರ್ನಾಟಕದ ನಾಯಕರು, ಪಶ್ಚಿಮ ಸೈಡ್ ನಾಯಕರು, ಲಿಂಗಾಯತ ನಾಯಕರು ಮತ್ತು ಆ ಪಕ್ಷ ಹೇಳುವಂಥ ಸಿದ್ಧಾಂತದ ನಾಯಕರು ಬಸವನಗೌಡರಿಗೆ ಅವಕಾಶ ಕೊಡಬೇಕಿರುವಂಥದ್ದು ಪ್ರತಿಯೊಬ್ಬರು ಜನರ ಮನಸ್ಸಿನಲ್ಲಿ. ಯಾವುದೇ ಸೋಷಿಯಲ್ ಮೀಡಿಯಾದಲ್ಲೂ ಜನಾಭಿಪ್ರಾಯ ಸಂಗ್ರಹ ಮಾಡಿರಿ. ಬಸವನಗೌಡ ನಾಯಕತ್ವವನ್ನೇ ಜನ ನಂಬಿದರು ಪಕ್ಷಾತೀತವಾಗಿ. ಇಂಥ ಸಂದರ್ಭದಲ್ಲಿ ಜನ ಅವರನ್ನೇ ಬೆಂಬಲಿಸ್ತಾರೆ ಹೊರತು ಮತ್ತೊಬ್ಬರು ಯಾರನ್ನು ಬೆಂಬಲಿಸಲ್ಲ. ಈಗ ನಮ್ಮ ಜನಕ್ಕೆ ಗೊತ್ತಾಗಿದೆ, ನಮ್ಮ ಜನಾಂಗ ಹೋರಾಟವನ್ನು ಯಾರು ಕಡೆಗೆ ಎಣಿಸಿದ್ರು, ನಮ್ಮ ನಾಯಕರನ್ನ ಯಾರು ತುಳಿಯಕತ್ತಾರೆ ಅಂತೇಳಿ ಈ ಸ್ಪಷ್ಟ ಸಂದೇಶ ಸಮಾಜಕ್ಕಂತೂ ಮುಟ್ಬಿಟ್ಟಿದೆ. ಯಾರಂತ ಅವರು ನಮ್ಮ ಜನ ಯಾವ ಕಾರಣಕ್ಕೂ ತಮ್ಮ ಊರಿಗೆ ಬಂದ ಬಿಡ್ಕೊಳೋದಿಲ್ಲ, ಅವ್ರಿಗೆ ಬೆಂಬಲ ಕೊಡಲ್ಲ, ಅವ್ರಿಗೆ ಯಾವ ಕಾರಣಕ್ಕೂ ಸಹಕಾರನ ಕೊಡಲ್ಲ. ಇದನ್ನು ಪಕ್ಷಕ್ಕೆ ನಡೆ. ನೀವು ಕುಟುಂಬವನ್ನು ನಂಬಿ ಪಕ್ಷ ಕಟ್ತಿರೋ ಅಥವಾ ಜನಸಾಮಾನ್ಯರ ಜೊತೆಗಿದ್ದಂಥ ನಾಯಕ ನಂಬಿ ಪಕ್ಷಕ್ಕೆ ಹೋಗಿ ಪಕ್ಷಕ್ಕೆ ಇಡ್ತಕ್ಕಂಥ ವಿಚಾರ ನಮ್ಮ ಜನಕ್ಕಂತೂ ಸಂದೇಶ ಹೋಗಿದೆ. ಇದರಿಂದಲೇ ಬಸವನಗೌಡರು ಉಚ್ಚಾಟನೆ ಮಾಡೋಕ್ಕೆ ಮೂಲ ಕಾರಣನೇ ಇವರು ಇದ್ದಾರೆ ಅಂತೇಳಿ ಈಗ ಗೊತ್ತಾಗ್ಬಿಟ್ಟಿದ್ದಾರೆ. ಅಲ್ಲಿ ನಾನು ಇನ್ನಿಂದ ಬರೀ ಫೋನ್ ಅಟೆಂಡ್ ಆಗೋದ್ರಾಗ ನನಗೆ ಇದಾಗ್ಬಿಟ್ಟದೆ. ಜನರ ಸಲಹೆ ಕೇಳೋದು, ಅವ್ರ ನೊಂದ್ಕೊಂಡು ಮಾತಾಡ್ತಾರೆ. ಕೆಲವು ಕಡೆ ಹಳ್ಳಿಗಳಲ್ಲಿ ರಸ್ತೆ ಬಂದ್ ಮಾಡಕತ್ತಾರೆ, ಇಂತೆಲ್ಲ ಮಾಡಕತ್ತಾರೆ. ಹಾಗಾಗಿ ಅವ್ರ ಫೋನ್ ಜೊತೆಯಲ್ಲಿ ಮಾತಾಡೋದು ಇದಕ್ಕೆ ನಂಗೆ ಆಗೈತಿ. ಇನ್ನೂ ಏನು ತೀರ್ಮಾನ ತೆಗೆದುಕೊಂಡು ನನಗೆ ಗೊತ್ತಿಲ್ಲ. ಅದಕ್ಕೆ ಮಧ್ಯಾಹ್ನ 1 ಗಂಟೆಗೆ ದಿಢೀರ್ ಕೇವಲ ಪದಾಧಿಕಾರಿಗಳ ಸಭೆ ಕರೆದೆ, ಚರ್ಚೆ ಮಾಡಿಕೊಂಡು ಇಡೀ ರಾಜ್ಯಾದ್ಯಂತ ಕರೆ ಕೊಡೋದು ಹೋರಾಟಕ್ಕೆ. ಅಪ್ ಟು ಬೀದರ್ನಿಂದ ಚಾಮರಾಜನಗರದಲ್ಲಿರ್ತಕ್ಕಂಥ ಅವರ ಅಭಿಮಾನಿಗಳು, ಪಂಚಮಸಾಲಿ ಸಮಾಜ, ಲಿಂಗಾಯತರು ಮತ್ತು ಎಲ್ಲರೂ ಕೂಡಿ ಪ್ರತಿಭಟನೆ ಮಾಡಬೇಕು ಅಂತೇಳಿ ಒಂದು ಕರೆ ಕೊಡೋದು. ಯತ್ನಾಳವರು ರಾಜ್ಯ ನಾಯಕರು, ಜಾತ್ಯತೀತ ನಾಯಕರು ಮತ್ತು ಧರ್ಮಾತೀತ ನಾಯಕರು. ಒಂದು ಪಂಚಮಸಾಲಿ ಪೀಠಕ್ಕೆ ಮತ್ತು ಪಂಚಮಸಾಲಿ ಸಮಾಜಕ್ಕೆ ಅಷ್ಟೇ ಯಾಕೆ ಯೂಸ್ ಮಾಡ್ತೀರಿ ಅಂತೇಳಿ? ಇಲ್ಲ, ಸೀಮಿತ ಅಂತಲ್ಲ. ಆ ಜನಾಂಗದ ಹೋರಾಟ ಬೆಂಬಲ ಕೊಟ್ಟ ಕಾರಣಕ್ಕೆ ನಾವು ಅವ್ರ ಸಪೋರ್ಟ್ ಅದೇವು. ಅವರು ಅದೆಲ್ಲವನ್ನು ಮೀರಿರ್ತಕ್ಕಂಥವ್ರು. ಅವ್ರಿಗೇನು ಜನ್ಮ ಕೊಟ್ಟ ಸಮಾಜಕ್ಕೆ ದುಡ್ದಾರೆ ಮತ್ತು ಕಷ್ಟ ಕಾಲಕ್ಕೆ ನಮಗೆಲ್ಲ ಬೆಂಬಲ ನಿಂತಾರೆ, ಪಕ್ಷದ ಅಂಗನ್ನು ತೊರೆದು ನಿಂತಾರೆ. ಮತ್ತು ಇಂಥ ಸಂದರ್ಭದಲ್ಲಿ ಸಮಾಜ ಜೊತೆ ನಿಲ್ಲಬೇಕಲ್ಲ. ಅವ್ರು ಅಷ್ಟೇ ಅಂತಲ್ಲ, ಯಾರೇ ಜನಾಂಗದ ಪರವಾಗಿ ಪ್ರಾಮಾಣಿಕ ದುಡಿದ್ರಪ್ಪ ಅಂದರೆ ನಮ್ಮ ಸಮಾಜ ಅವ್ರ ಪರವಾಗಿ ನಿಂತ್ಕೊಂಡು ಬಂದಿರತಕ್ಕಂಥ ಇತಿಹಾಸ ಐತಿ. ಆ ಪ್ರಕಾರವಾಗಿ ಗೌಡ್ರಿಗೆ ಈ ಸಮಾಜ ಐತಿ. ನಾವು ಈಗ ನೆನ್ಕೊಳ್ಳೆ ಪಂಚಮಸಾಲಿ ಸಮಾಜಕ್ಕೆ ಅಷ್ಟೇ ಸೀಮಿತ ಅಲ್ಲ, ಅದರ ಆಚೆಗೂ ಅವ್ರಿಗೆ ಅಭಿಮಾನಿಗಳಿದ್ದಾರೆ, ಅದರ ಆಚೆಗೂ ಅವ್ರ ಜನ ಇದ್ದಾರೆ. ಹಾಗಾಗಿ ಮತ್ತು ಅವ್ರು ಮೀಸಲಾತಿ ಹೋರಾಟಕ್ಕೆ ನಮ್ಮ ಪರವಾಗಿ ಅಷ್ಟೇ ಮಾಡಲಿಲ್ಲ. ಅಧಿವೇಶನದಲ್ಲಿ ಆಲುಮತ, ವಾಲ್ಮೀಕಿ, ದಲಿತ, ಮಡಿವಾಳ ಮತ್ತು ಲಿಂಗಾಯತ ಒಳಪಂಗಡ ಪರವಾಗಿ ಮಾತಾಡಿದ್ದಾರೆ. ನಮಗೇನು ನಮ್ಮ ಜನಾಂಗದ ಹೋರಾಟ ಸಮಿತಿ ಅಧ್ಯಕ್ಷ ಆಗಿದ್ದು ಈ ಒಂದು ಕಾರಣಕ್ಕೋಸ್ಕರ ನಮ್ಮ ಜನಾಂಗ ಅವ್ರ ಪರ ನಿಲ್ಲಬೇಕೇನೋ ಅಂತ ಅವ್ರು ಮಾರ ಸಪೋರ್ಟ್ ಮಾಡೋದು.